ದೊಡ್ಡ ಮನುಷ್ಯ ಈ ಕಡೆ ತಿರುಗಲ ಕೊಳ್ಕ ತಿಕ್ಲ ಮುಖ ತೋರ್ಸೋ ಬೆಳಗ್ಗೆ ಫುಲ್ ತಿರುಗಿ ಈ ಕಡೆ ನೋಡಿ ಫ್ರೆಂಡ್ಸ್, ನಾನು 4 ದಿನ ಮಲಗಿದ ಹತ್ರ ಇದ್ದಿದ್ದಕ್ಕೆ ಎಷ್ಟು ದೊಡ್ಡವನಾಗ್ಬಿಟ್ಟವನೆ. ಟಾಮ ಇಲ್ಲ ಗುಂಡು ಬಾಯ್ಲಿ. 4 ದಿನ ಆಯ್ತು. ಏನ್ ಕತೆ, ಏನ್ ಸಮಾಚಾರ? ಸಕ್ಕತ್ತಿಟ್ಟೆ ಫ್ರೆಂಡ್ಸ್, ರಾತ್ರಿ ಎಲ್ಲ ನಿದ್ದೆ ಕೊಡಲ್ಲ ಇವನು. ಸ್ಟಾರ್ಟ್ ಆಯ್ತು ಒಂದು ತಿಟ್ಟೆ ಕೆಲಸ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಈಗ ಸುಧಾರಿಸ್ಕೊತಾ ಇದ್ದೀನಿ. ಆಫ್ಟರ್ 4 ಡೇಸ್ ಎದ್ದಿರೋದು. ಯಾಕಂದರೆ ನಾನು ಮಲಗಿದ್ದೀನೇ ಫುಲ್ಲು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಬೆಂಗಳೂರಲ್ಲೆಲ್ಲ ಮಳೆ ಅಲ್ಲ ಫ್ರೆಂಡ್ಸ್. ಇವಾಗ ಸೊಳ್ಳೆಗಳು ಜಾಸ್ತಿ. ಈಗಲೇ ಸೊಳ್ಳೆ ಕಚ್ಕೊಂಡು ಚಿಕನ್ ಗುನ್ಯ ಬಂದೈತೆ. ಇನ್ನೇ ಜಾಸ್ತಿ ಸೊಳ್ಳೆಗಳು ಕೈ ಕಚ್ಚಿಸ್ಕೊಂಡು ಮಟನ್ ಗುನ್ಯ, ಫಿಶ್ ಗುನ್ಯ ಅವು ಬಂದ್ಬಿಟ್ರೆ ಅಂದ್ಬಿಟ್ಟು ತೆಪ್ಪಗೆ ಮನೆ ಒಳಗಡೆನೇ ಲಾಕ್ ಹಾಕ್ಬಿಟ್ಟಿದೆ. ಸೊಳ್ಳೆಗಳು ಬರೀ ಜಾಸ್ತಿ ಇಲ್ಲ ಫ್ರೆಂಡ್ಸ್ ನರ್ಸರಿ. ಆಮೇಲೆ ನನ್ನ ಗಂಡ ಮಾಡೋಕ್ತಾರೋ ಅಡುಗೆ ಅಲ್ಲ, ಅನ್ನ ಒಂದೇ ಮಾಡೋಕ್ತಿರೋದು. ತಿನ್ನಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಮಾತ್ರೆ ತಿಂತಿರೋದಕ್ಕೆ ಹೆವಿ ಹಸುವಾಗ್ತೈತೆ. ಅದಕ್ಕೆ ಎದ್ಬಿಟ್ಟೆ. ಇನ್ನಾಗಲ್ಲ, ಎದ್ದು ನಮ್ಮ ಕೆಲಸ ನಾವು ಮಾಡ್ಕೊಳ್ವಾ ಅಂದ್ಬಿಟ್ಟು. ಇವತ್ತು ಶನಿವಾರ ಫ್ರೆಂಡ್ಸ್. ಆಂಜನೇಯ ಸ್ವಾಮಿ ಮೇಲೆ ಭಾರ ಹಾಕ್ಬಿಟ್ಟು ಎದ್ದು ಆರಾಮಾಗಿ ಕೆಲಸ ಮಾಡ್ತೀನಿ. ಏನಾಗಲ್ಲ, ವಾಸಿ ಆಗೈತೆ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ಇವತ್ತು ಫುಲ್ ಡೇ ನಮ್ಮ ಮನೆ ಕೆಲಸ ಅದು ಇದು ಮಾಡಿದ್ರೆ ಸಂಜೆ ಹೊತ್ತಿಗೆ ರಿಸಲ್ಟ್ ಗೊತ್ತಾಗ್ತೈತೆ ಹೆಂಗೈತೆ ನನ್ನ ಎಲ್ತು ಅಂದ್ಬಿಟ್ಟು. ಇವನಂತೂ ಬೆಡ್ಶೀಟು ಹಾಸಿಗೆಲ್ಲ ಗಬ್ಬಿಟ್ಟು ಸಾಕವನೆ. ಶಿವ ಯಾವಾಗ ಹೋಗ್ಕೊಡ್ತಿದ್ದೋ ಗೊತ್ತಿಲ್ಲ. ಬರ ಹೋಗುವ. ಎಲ್ಲೋ ನಮ್ಮಿಬ್ರಿಗೂ ಹೋದ್ ಜನ್ಮ ಸಂಬಂಧ ಇರ್ಬೇಕು. ಫುಲ್ಲು ಮಳೆ. ಅವನೇ ಕಲ್ಲೋಗಿ ಮಲ್ಗೋನೆ. ಯಾಕೆ ಟಮ್ಮ ಮನೆ ಬಿಟ್ಟು ಓಡ್ಸವ್ ನೀವನು? ವಾತಾವರಣ ಅಂತೂ ಫುಲ್ಲು ಕೋಲ್ಡ್. ಟೆಡ್ಡಿ ಬೇರೆ ಎಲ್ಲ ಚೂರು ಚೂರು. ಅನ್ನ ತಿಂದಿಲ್ಲ. ತಿನ್ನೋ ಅದೇ ಅನ್ನ. ಇವತ್ತು ಊಟ ಹಾಕಲ್ಲ ನಿನಗೆ. ಅದಿರ್ಲಿ. ಇಲ್ಲ ನೋಡಿ ಫ್ರೆಂಡ್, ಚಪ್ಪಲಿ ಎಲ್ಲ ಹೆಂಗ್ ಕಚ್ಚಾಕೋನೆ ಶಿವದು. ಕೆಳಗೆ ಬಿಟ್ಟಿದ್ದು ಶಿವ ತಪ್ಪು. ಹಂಗಾಗಿ ನಾನು ಏನೋ ಅವನು ಬೈಯಕ್ಕಾಗಲ್ಲ. ನೀರ್ ಮನೆ ಸೊಳ್ಳೆಗಳಿಲ್ಲ. ನಾನ್ ತೊಳೆ ಕುತ್ಕೊಂಡ್ರೆ ಮಾತ್ರ ಒಂದ್ 7 ಬಂಡಿ ಸೊಳ್ಳೆಗಳು ಬರ್ತವೆ. ನೀನು ಸ್ವೆಟರ್ ಗೀಟ್ರ್ ಹಾಕೋ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಏನಿಲ್ಲ. ಏನಿಲ್ಲ, ನಾನು ಹಂಗೆ ಅಂತ ಇದೆ. ನೋಡ್ದ ಇವಾಗ 4 ದಿನದಿಂದ ಆಗ್ಲತ್ ಸೊಳ್ಳೆ ಕಚ್ಚಿಸ್ಕೋಬಾರ್ದು. ರಾತ್ರಿ ಕಚ್ಚಿದ್ರು ಪರವಾಗಿಲ್ಲ. ಕರೆಂಟ್ ಇಲ್ಲ ಫ್ರೆಂಡ್ಸ್, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನೀರು ಕಾಯಿಸ್ಕೊಂಡು ಫ್ರೆಶ್ ಆಗ್ಬಿಟ್ಟು ಸ್ವೆಟ್ರ್ 4 ದಿನದಿಂದ ಸ್ವೆಟ್ರ್ ಹೋಗ್ತಾ ಇದ್ದೀನಿ. ನಮ್ಮನೆ ಸ್ವೆಟರ್ ಸಿಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ. ಎಲ್ಲ ಹಾಕಿದ್ದೀನೋ. ಹಬ್ಬ ಬೇರೆ ಬಂತು. ಹಿಂಗೆ ಮಲಗಿದ್ರೆ ಆಗಲ್ಲ ಫ್ರೆಂಡ್ಸ್ ಮನೆ ಕೆಲಸ. ನಮ್ಗೆ ಎಷ್ಟೇ ಚಳಿ ಜ್ವರ ಬಂದ್ರೂ ವರಲಕ್ಷ್ಮಿ ಹಬ್ಬ ಮಾತ್ರ ಗ್ರ್ಯಾಂಡಾಗಿ ಮಾಡಬೇಕು. ಎಲ್ಲ ತೊಳೆದು ಬೆಳಗ್ಗೆ. ಅದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಕೆಲಸ ಅಂತ ಅನ್ಕೋತಾ ಇದ್ದೀನಿ. ಮೊದಲು ಕರೆಂಟ್ ಬರಲಿ ಫ್ರೆಂಡ್ಸ್. ಫ್ರೆಶ್ ಆಗಿಬಿಟ್ಟೆ ನಾನು ಕೆಲಸಕ್ಕೆ ಕೈ ಹಾಕಬೇಕು. ಒಂಥರ ಇರಿಟೇಟಿಂಗ್ ಅನಿಸ್ತೈತೆ. ಇಲ್ಲಿ ಫ್ರೆಂಡ್ಸ್ ಗೆಣಸು ಒಣಗ್ತೈತೆ. ಅಂದರೆ ಶಿವ ಹೇಳ್ತೈತೆ ಫ್ರೆಂಡ್ಸ್, ಬೇಳೆ ಎಲ್ಲ ನೀರಲ್ಲಿ ಹೆಂಗೆ ಬೆಳೆದು ಬಿಡ್ತೈತೆ ಹಂಗಿಂಗೆ ಅಂತ. ಶಿವ ಮಾತ್ರ ಮೀರಿ ಗಿಡ ಬೆಳೆದ್ಬಿಡ್ತಲ್ಲ ಹೊಟ್ಟೆ ಕಿಚ್ಚಿಗೆ. ನಾನು 4 ದಿನ ಮಲಗಿರೋ ಗ್ಯಾಪಲ್ಲಿ ಏನೋ ಮಾಡೈತೆ ಗಿಡಕ್ಕೆ ಒಣಗೋತಾರ. ನಾನು ಏನ್ ತಪ್ಪು ಮಾಡಿದ್ದೀನಿ? ಹಾಯ್ ಗುಂಡು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಒಂದು ಟ್ಯಾಂಕ್ ಕ್ಲೀನ್ ಮಾಡಬೇಕಿತ್ತು. ಮಧ್ಯಾಹ್ನ ಕ್ಲೀನ್ ಮಾಡ್ತೀನಿ. ಇವತ್ತು ಫುಡ್ ಇಲ್ಲ ನಿನಗೆ. ಕ್ಲೀನ್ ಮಾಡುವಿರಪ್ಪ ಟ್ಯಾಂಕ. ಇದು ನಮ್ಮ ಸಂಸಾರ ಸಾಗರ. ಅಡುಗೆ ಮನೆ ಅಂತೂ ನೋಡಂಗೆ ಇಲ್ಲ. ಯಾರಿಗಮ್ಮ ಬೇಕು ಈ ಸಂಸಾರ? ಈಗ ಯಾಕಾದ್ರೂ ಎದ್ನೋ ಸೈಲೆಂಟಾಗಿ ಮಲಗ್ಬಿಡೋದು ಬೆಸ್ಟ್ ಅನಿಸ್ತೈತಿ. ಈಗ ಇದರಲ್ಲಿ ಚೆನ್ನಾಗಿರೋ ಅವರೆಕಾಯಿ ಎಲ್ಲ ಸುಲ್ಕೊಂಡು ಸಬ್ಬಕ್ಕಿ ಸೊಪ್ಪು ಐತೆ ತಾನೆ ಫ್ರಿಜ್ಜಲ್ಲಿ. ಸಬ್ಬಕ್ಕಿ ಸೊಪ್ಪು ಬರೀ ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಉಪ್ಸಾರು ಅಂತೂ ನನಗೆ ಇಷ್ಟನೇ ಆಗ್ತಾಯಿಲ್ಲ. ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡಿದ್ರೆ. ನೀನು ಯಾಕೆ ಇಂಥ ಸಿಚುವೇಶನಲ್ಲಿ ಅಡುಗೆ ಮಾಡ್ಕೊಡ್ತಾ ಇಲ್ಲ? ಹೊಟ್ಟೆ ಸಿತೈತೆ ಅಂದ್ರೂ ಟೊಮೊಟೊ ಗೊಜ್ಜು, ಚಿತ್ರಾನ್ನ ಗೊಜ್ಜು ಹತ್ರ ಮಾಡ್ಬೋದು ತಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇಷ್ಟಲ್ಲಿ ಇಷ್ಟೇ ಆಗಿದ್ದು ಫ್ರೆಂಡ್ಸ್. ಸ್ವಲ್ಪ ಅಳಸಂದಿ ಕಾಳು ನೆನೆಸಿಟ್ಟಿದ್ದೀನಿ. ಅದೇ ಫ್ರೆಂಡ್ಸ್ ವೈಟ್ ಅಲಸಂದಿ. ಅಥವಾ ಒಂದು 10-20 ನಿಮಿಷಕ್ಕೆಲ್ಲ ನೆಂದೋಗ್ಬಿಟ್ಟು ಅದನ್ನು ಇದನ್ನು ಹಾಕ್ಬಿಟ್ಟು ಸೊಪ್ಪು ಹಾಕೋದು ಬೇಡ ಅನಿಸುತ್ತೆ. ಬರೀ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಯಾವತ್ತೂ ಮಾಡಲಿಲ್ಲ. ಚೆನ್ನಾಗಿ ಬರೋಲ್ಲ ಅಂತ ನನಗೆ ಅನಿಸ್ತಿದೆ. ಹಾಗೆ ಬರೀ ಕಾಳೆ ಹಾಕ್ಬಿಟ್ಟು ಮಾಡ್ತೀನಿ. ಎಣ್ಣೆ ಏನು ಒಗ್ಗರಣೆನೇ ಹಾಕಲ್ಲ. ಹಂಗೆ ಬಸ್ಬಿಟ್ಟು ಸೂಪರ್ ಇರ್ತೈತೆ. ಬೇಡ ನೀನು ತಿನ್ನಂಗಿಲ್ಲ. ಬೆಳಗ್ಗೆ ಬಿಸ್ಕೆಟ್ ತಿಂದಾಯ್ತು ತಾನೆ? ನಾನು ತಿನ್ಬೇಕು ತಾನೆ ಇನ್ನು?
ಇಂಥ ಪರಿಸ್ಥಿತಿಲಿ ಸೀರೆ ಬೇಕಿತ್ತಾ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಇಂಥ ಪರಿಸ್ಥಿತಿ ಬರೋಕ್ಕೆ ಮುಂಚೆನೆ ಅಂದರೆ ಒಂದು ವಾರಕ್ಕೆ ಮುಂಚೆನೇ ಆರ್ಡರ್ ಮಾಡ್ಕೊಬಿಟ್ಟಿದ್ದೆ, ಬಂತು ಇಲ್ಲಿ ಫ್ರೆಂಡ್ಸ್. ಇದು ವರಲಕ್ಷ್ಮಿ ಹಬ್ಬಕ್ಕೆ ನನಗೆ ಫ್ರೆಂಡ್ಸ್, ದೇವ್ರಿಗೆಲ್ಲ ದೇವ್ರಿಗೆ ಮನೆ ತಗೊಬಿಟ್ನಲ್ಲ. ಮತ್ತು ಇದು ಚೆನ್ನಾಗಿದೆ ದೇವ್ರಿಗೂ, ಗ್ರೀನ್ ಕಲರು. ಆದರೆ ಈ ವರ್ಷ ಪಿಂಕು ವೈಟು ಇದೆ, ದೇವ್ರಿಗೆ ಉಡ್ಸ್ಬೋದು. ಯಾವುದಾದ್ರೂ ಓಕೆ ಫ್ರೆಂಡ್ಸ್, ದೇವ್ರಿಗೆ ನಮ್ಮ ಕೈಯಲ್ಲಿ ಶಕ್ತಿ ಇದ್ದಷ್ಟು ನಾವು ತೆಗ್ದು ಉಡ್ಸ್ಬೋದು. ಹಂಗಾಗಿ ಈ ಸೀರೆ ದೇವ್ರಿಗಿಂತ ರೇಟ್ ಜಾಸ್ತಿ ತಗೋಬಿಟ್ಟೆ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇದು ಇನ್ಸ್ಟಾ ಪೇಜಿಂದಾನೇ ತಗೊಂಡಿರೋದು. ನೀವೇ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಅಂಗಡಿಗಳಲ್ಲಿ ಸೀರೆ ಕಲೆಕ್ಷನ್ಸ್ ಇಲ್ಲ ಸರಿಯಾಗಿ. ಮತ್ತು ನಂಗೆ ಇಷ್ಟನೇ ಆಗಲ್ಲ ಬಿಡ್ರಿ ಈ ಏರಿಯಾದಲ್ಲಿ ಬಟ್ಟೆಗಳು ತಗೊಳಕ್ಕೆ. ಅದಕ್ಕೆ ಆಲ್ಮೋಸ್ಟ್ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಗೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರಿಗೂ ಹೆಲ್ಪ್ ಆಗ್ತಿತ್ತಲ್ಲ ಅನ್ನೋ ಕಾರಣಕ್ಕೆ. ಅಂದರೆ ಇದು ಒಂದು ನಂದೇ ತಪ್ಪು. ಇದು ಫುಲ್ಲು ಡಾರ್ಕ್ ಗ್ರೀನ್ ಕಾಣಿಸ್ತು ಫ್ರೆಂಡ್ಸ್ ನನಗೆ ವಿಡಿಯೋದಲ್ಲಿ. ನನ್ನ ಕಣ್ಣು ಹೋಗ್ಬಿಟ್ಟಿತ್ತು ಏನೋ ಅವತ್ತು. ಫುಲ್ಲು ಡಾರ್ಕ್ ಗ್ರೀನ್ ಕಲರ್ ಸೀರೆ ಉಟ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾಯಿದ್ರೆ ವರಲಕ್ಷ್ಮಿಗೆ, ವಾವ್ ನೆಕ್ಸ್ಟ್ ಲೆವೆಲ್ ಇರ್ತಿತ್ತಲ್ಲ ಅಂತ ಇಮ್ಯಾಜಿನೇಷನಲ್ಲಿ ಬುಕ್ ಮಾಡಿದೆ. ಸ್ವಲ್ಪ ಲೈಟ್ ಅನ್ನಿಸ್ತು ನನಗೆ ಕಲರು. ಇಲ್ಲಿ ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕಾಗಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ ಫ್ರೆಂಡ್ಸ್. ಇದು ಇರಲಿಲ್ವಲ್ಲ ನನ್ನ ಹತ್ರ. ಮತ್ತು ನೀವು ಹೇಳ್ತಿದ್ರಿ ಯಾವಾಗಲೂ ರೆಡ್ಡು ಪಿಂಕು ಇವೇ ತಗೊಳ್ತೀರಾ ಅಂತ, ಅದಕ್ಕೆ ಗ್ರೀನು ಸಾರ್ಥಕವಾಯ್ತು. ಚೆನ್ನಾಯ್ತಲ್ಲ. ಇದಕ್ಕೆ ಗೋಲ್ಡನ್ ಕಲರ್ ಬ್ಲೌಸ್ ತಗೊಂಡು ಪೂಜೆ ಮಾಡ್ತಾ ಸಕ್ಕತ್ತಾಗಿದೆ. ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಫ್ರೆಂಡ್ಸ್. ಇದು 1650 ಫ್ರೆಂಡ್ಸ್, 1650 ಅಂದರೆ 1600 ಅನ್ಕೋತೀನಿ. ಡೆಲಿವರಿ ಚಾರ್ಜು ಬೀಳ್ತಿತ್ತಲ್ಲ, ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಬೀಳ್ತಿತ್ತೋ. ಎಲ್ಲ ಸೇರಿ ಒಟ್ಟಿನಲ್ಲಿ 1650. ಕ್ವಾಲಿಟಿ ಚೆನ್ನಾಗೈತೆ, ಕೊಡ್ಬೋದು ಅಂತ ಅನಿಸ್ತೈತೆ. ಒಂದೇ ಒಂದು ಬೇಜಾರಿನ ವಿಷಯ ಏನಂದರೆ, ನಾನು ಇದು ಬುಕ್ ಮಾಡೋ ದೇವ್ರಿಗೆ ತಗೊಳಕ್ಕೂ ಮುಂಚೆನೇ ಇದು ಬುಕ್ ಮಾಡಿಬಿಟ್ಟೆ. ನನಗೂ ತಗೊಬಿಡೋಣ, ಆಮೇಲೆ ದೇವ್ರಿಗೆ ತಗೊಬಿಡೋಣ ಒಟ್ಟಿಗೆ ಅಂದ್ಬಿಟ್ಟು. ಒಂದೇ ಒಂದು ಬೇಜಾರು, ದೇವ್ರಿಗಿಂತ ಜಾಸ್ತಿ ರೇಟ್ ತಗೊಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಏನು ಅನ್ಕೊಳ್ಳಲ್ಲ ಫ್ರೆಂಡ್ಸ್, ದೇವರು ಆ ಬೆಲೆ ಎಲ್ಲ ನೋಡಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್. ಇದು ಬಾಟಲ್ ಹಿಂಗೈತೆ. ಯಾಕೆ ಫುಲ್ಲು ಬಿಚ್ಚಿ ಒದ್ರಿ ಕೆಣಕಿ ಎಲ್ಲ ಸೀರೆ ತೋರಿಸ್ತಾ ಇಲ್ಲ ಅಂದರೆ, ಇದನ್ನೇ ನಾನು ಕಲಶಕ್ಕೆ ಉಡ್ಸೋಕ್ಕೆ ಪ್ರಾಕ್ಟೀಸ್ ಮಾಡೋಣ ಅಂತ. ಅಂದರೆ ಕೈಕಾಲು ತಂದು ಯಾವತ್ತೂ ಹಬ್ಬ ಮಾಡಲಿಲ್ಲಲ್ಲ ದೇವ್ರಿಗೆ ಉಡಿಸಿ, ನಂಗೆ ಇನ್ನೂ ಗೊತ್ತಿಲ್ಲ ಹೆಂಗೆ ಮಾಡೋದು. ಕೈಕಾಲು ಇಟ್ಬಿಟ್ಟು ಹೆಂಗೆ ಸೀರೆ ಉಡ್ಸೋದಂತ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಮೈ ಮೇಲೆ ಹಾಕ್ಕೊಳ್ಳೋದು ಬೇಡ, ಓಪನ್ ಮಾಡೋದು ಬೇಡ ಅಂತ ಹಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾಳಿದ್ರಲ್ಲಿ ಅದೇ ಪ್ರಾಕ್ಟೀಸ್ ಫುಲ್ ನಂದು, ಸೀರೆ ಉಡ್ಸೋದು ಅದು ಇದೆಲ್ಲ ಫುಲ್ ಖುಷಿಯಾಗಿ ಕಾಯ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಫುಲ್ ಹಸುವಾಗ್ತೈತೆ. ರಾತ್ರಿ ಮಾತ್ರ ನುಂಗಿರೋ ಎಫೆಕ್ಟು. ನನ್ನ ಗಂಡ ಏನು ಮಾಡೈತೆ ಏನು ಕತೆ ನೋಡುವ ಬನ್ನಿ ಫ್ರೆಂಡ್ಸ್. ಇನ್ನೇನು ಮಾಡಿರ್ತೈತೆ ಅದೇ ಅನ್ನ ಬೇಯಿಸಿಕ್ಕಿರ್ತೈತೆ. ಸಾರಿಲ್ಲ ಅಂದ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿನ್ನು ಅಂದ್ಬಿಟ್ಟು ಹೋಗಿರ್ತೈತೆ. ನಂಗೆ ಗೊತ್ತು ನನಗೆ. ಈ ಥರ ಸ್ಟವ್ ಕ್ಲೀನ್ ಮಾಡ್ದಿರೋ ಅಡುಗೆ ಮಾಡೋದು ಇದೊಂಥರ ಸಂಪ್ರದಾಯ ಫ್ರೆಂಡ್ಸ್. ಶಿವಕುಮಾರ್ ಅವರ ಲೈಫಲ್ಲಿ ಈ ಥರ ಸ್ಟವ್ ಏನು ಕ್ಲೀನ್ ಮಾಡಬಾರ್ದು ಫ್ರೆಂಡ್ಸ್. ಅದು ಇರಿಟೇಟು ನಮಗಲ್ಲ, ಶಿವ ಅವ್ರ ಫ್ಯಾಮಿಲಿಗೆ. ಸ್ಟವ್ ಪಾತ್ರೆಗಳೆಲ್ಲ ಹಂಗೆ ಕೊಳೆ ಇರಬೇಕು. ನೋಡೋಕೆ ಚೆನ್ನಾಗಿ ಕಾಣಿಸ್ಬಿಟ್ರೆ ಚೆನ್ನಾಗಿರಲ್ಲ. ಈ ಥರ ಗಲೀಜಾಗಿದ್ರೆ ಅದೊಂಥರ ಲಕ್ಷಣ. ಅದಕ್ಕೆ ಇದನ್ನ ನೋಡ್ಬಿಟ್ಟು ನಾನು ಇನ್ನೊಂದು ವಾರ ಚಳಿ ಜ್ವರ ಬಂದು ಮಲ್ಕೋಬೇಕು. ಅದು ಸ್ಕೆಚ್ಚು. ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ. ಇಲ್ಲ ಫ್ರೆಂಡ್ಸ್, ಒಟ್ಟಿಗೆ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಬೇಕು. ನನ್ನ ಗಂಡ ಮಾಡಿರೋ ಗಂಜಿ ಸಪ್ಪೆ ಅನ್ನ ಯಾರು ತಿಂತಾರೆ ಫ್ರೆಂಡ್ಸ್? ಬಾಯಿ ಕೆಟ್ಟೋಗೈತೆ. ನನ್ನ ಕೈಯಾರೆ ನಾನೇ ಉಪ್ಸಾರು ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಬಿಟ್ಟು ಸಮಾಧಾನ ಮಾಡ್ಕೋಬೇಕು. ಇಲ್ಲಿ ಫ್ರೆಂಡ್ಸ್, ಒಂದು 10 ನಿಮಿಷದ ಹಿಂದೆ ಅಷ್ಟೇ ನೆನೆಸ್ತೆ. ಇದು ವೈಟ್ ಅಳಸಂದೆ ಕಾಳು ಆಗಲೇ ನೆನೆಗೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ನೆನೆಸ್ಲಿಲ್ಲ ಅಂತೂ ಬೇಯಿಸೋಕೆ ಹಾಕ್ಬೋದು ಅಂತ ಅನಿಸ್ತಿದೆ. ಇದು ವೈಟ್ ಅಳಸಂದೆ ಅಲ್ಲ, ಮ್ಯಾಜಿಕ್ ಅಳಸಂಡೆ. ಬೇಗ ನೆಂದೋಗ್ತಿದೆ. ಇದ್ರ ಜೊತೆಗೆ ಅವರೆಕಾಳು ಹಾಕ್ಬಿಟ್ಟು ಹೆಂಗೆ ಬರ್ತೋ ಗೊತ್ತಿಲ್ಲ. ಈ ಕಾಂಬಿನೇಷನಲ್ಲಿ ನಾನು ಯಾವತ್ತೂ ಮಾಡಲೇ ಇಲ್ಲ ಬಸ್ಸಾರು ಏನೋ ಮಾಡುವ. ಮೊದಲು ಇಷ್ಟನ್ನು 1 ವಿಸಿಲ್ ಬೇಯಿಸ್ಕೊತೀನಿ. ಇಲ್ಲ 2 ವಿಸಿಲ್ ಬೇಯಿಸಾಕ ಹಾಕೋತೀನಿ ಫ್ರೆಂಡ್ಸ್, ಉಪ್ಪಾಕಿ. ಈ ಥರ ನೀರು ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು 4-5 ಬೆಳ್ಳುಳ್ಳಿ ಜಜ್ಜಾಕ್ಬಿಟ್ಟು, ಮೊಳಕೆ ಹುಳಿ ಸಾರಿಗೆ ಮಾಡ್ತೀವಲ್ಲ ಫ್ರೆಂಡ್ಸ್ ಉಪ್ಸಾರು, ಅದೇ ಥರ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಜಾಸ್ತಿನೇ ಆಗೋಯ್ತು. ಇದನ್ನು 2 ವಿಸಿಲ್ ಹಾಕಿದ್ರೆ ಬೇಗ ಬೇಯ್ತೈತೆ. ಅದೇ 2 ವಿಸಿಲ್ ಬರೋಷ್ಟರಲ್ಲಿ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಒಂದು 10-15 ಒಣಮೆಣಸಿನ್ಕಾಯಿನ ಬಡಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಮೆಣಸಿನ್ಕಾಯಿ ಹಾಕೋಬೇಕು ಫ್ರೆಂಡ್ಸ್, ಕಲರ್ಫುಲ್ ಆಗಿ ಗೊತ್ತೈತೆ. ಈ ಥರ ಕಲರ್ ಆಗೋವರೆಗೂ ಬೇಯಿಸ್ಕೊಂಡು ಅದು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಆಮೇಲೆ ಜಾರ್ಗೆ ಬೆಳ್ಳುಳ್ಳಿ ಹಾಕೋತಿದ್ದೀನಿ ಒಂದು 10. ಆಮೇಲೆ ಈ ಒಣಮೆಣಸಿನ್ಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನು ತೊಟ್ಟೆಲ್ಲ ಕಿತ್ತಾಕ್ಬಿಟ್ಟು ಅದನ್ನು ಹಾಕೊಂಡು, ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು, ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕೊಂಡು, ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕೋಬೇಕು, ಮೆಣಸು ಒಂದು 1/4 ಸ್ಪೂನ್ ಹಾಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಮೇನು ಅಷ್ಟರಲ್ಲಿ ವಿಸಿಲ್ ಬಂತು ಫ್ರೆಂಡ್ಸ್. ಮೇನ್ ಅಂದರೆ ಈ ಬೇಯಿಸಿರೋ ಬೇಳೆ ಒಂದು 2 ಸ್ಪೂನ್ ಅಷ್ಟು ಹಾಕೊಂಡು ರುಬ್ಬಿಟ್ಕೊಂಡೆ ಅಷ್ಟೇ. ಉಪ್ಪು ಸರ್ಕಾರ. ಇದಕ್ಕೆ ತೆಳ್ಳಗೆ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ಬಾಯಿ ಕೆಟ್ಟಿರೋದಕ್ಕೂ ಹುಷಾರಿಲ್ದಿರೋದಕ್ಕೂ ಅದಕ್ಕೂ ಇದು ಬೆಸ್ಟ್ ಫ್ರೆಂಡ್ಸ್. ಯಾಕಂದ್ರೆ ಇದಕ್ಕೆ ಎಣ್ಣೆ ಏನು ಬಳಸಿರಲ್ಲ, ಮಸಾಲ ಐಟಮ್ಸ್ ಏನು ಬಳಸಿರಲ್ಲ. ಏನೇ ಹುಷಾರಿಲ್ಲ ಅಂದ್ರೂ, ನೆಗಡಿಕೆ ಮುಷಿತ ಏನೇ ಆಗಿದ್ರು ಇದನ್ನ ಮಾಡ್ಕೊಂಡು ತಿನ್ಬಿಟ್ರೆ ಈ ಚಳಿಗೆ ಮಳೆಗೆ ಸಖತ್ತಾಗಿರ್ತಿದೆ. ಪಕ್ಕ 1 ಮುದ್ದೆ ತಿನ್ಬೋದು ಪೇಷಂಟ್ಸು. ಹೆಂಗೋ ಒಂದು ಒದ್ದಾಡ್ಕೊಂಡು ಉಪ್ಸಾರು ಮುದ್ದೆ ಮಾಡಿದೆ ಫ್ರೆಂಡ್ಸ್. ಟೇಸ್ಟ್ ಹೆಂಗೈತೋ ಏನೋ ಗೊತ್ತಾಗ್ತಾ ಇಲ್ಲ. ಖಾರ ಕಪ್ಪು ಕಲರ್ ಆಗ್ಬಿಟ್ಟೈತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋದಲ್ಲ, ಅದಕ್ಕೆ ಅನಿಸ್ತಿದೆ. ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಆದರೆ ಇವಾಗ ಹುಷಾರು ತಪ್ಪಿರೋದಕ್ಕೆ ಖಾರವಾಗಿ ಏನಾರು ತಿನ್ನೋಣ ಅನಿಸ್ತಿದೆ. ತುಪ್ಪ ಹಾಕ್ಕೊಂಡು ತಿಂದರೆ ಸ್ವಲ್ಪ ಸಪ್ಪೆ ಅನಿಸ್ಬಿಡ್ತೈತೆ ಎಷ್ಟು ಖಾರ ಇದ್ರೂ. ಊಟ ಖಾರ ಇತ್ತು ಅಂದರೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಳ್ರಿ ಫ್ರೆಂಡ್ಸ್, ಬ್ಯಾಲೆನ್ಸ್ ಆಗ್ತೈತೆ.
ಚೆನ್ನಾಗಿದೆ. ಸ್ವಲ್ಪ ಸಪ್ಪೆ ಅಪ್ಪಿ ಉಪ್ಪು ಕೊಡ್ತೀಯಾ? ಉಪ್ಪಿನ ಡಬ್ಬಿ ಇಲ್ಲ ಇರ್ತೀನಿ. ಅವರೆಕಾಳು ಉಪ್ಸಾರು ಅಂದರೆ ನನ್ನ ಫೇವ್ರೇಟ್ ಫ್ರೆಂಡ್ಸ್. ಹಾಕು ಸಾಕು ಸಾಕು. ನೀನು ಉಪ್ಪು ಹಾಕೋ. ನಿಂಬೆ ರಸ ಹಾಕ್ಕೊಂಡಾ? ತುಪ್ಪ ಹಾಕ್ಕೊಂಡಿದ್ಯಾ? ಚೆನ್ನಾಯ್ತಾ? ಇದನ್ನ ಅವನು ಎತ್ಕೊಂಡೋಗ್ಬಿಟ್ಟವನೆ, ಅವ್ನು ಚಿಕ್ಕವನು ಎತ್ಕೊಂಡೋಗಿ ಯಾರು ಮಲ್ಬಿಸಾಕವನೆ. ಹಂಗಾಗಿ ಮತ್ತೆ ತರಿಸ್ಕೊಂಡೆ. ಮಜಾ ಮಾಡಿಸ್ತೀನಿ ಅವನೊಂದು ಗತಿ ಮಾಡು. ನಾನು ಎದ್ದೋಳಷ್ಟರಲ್ಲಿ ಜಂಕ್ ಫುಡ್ಡೇ ಕೊಡಬಾರ್ದು ಅಂದರೆ ಬಿಸ್ಕೆಟು ರಸ್ಕುಗಳು ಲೆಕ್ಕ ಇಲ್ಲ ಅವನಿಗೆ. ಸಿಕ್ಕಿದ ಚಾನ್ಸ್ ಅಂತ ಹೆಂಗ್ ಮೇಯ್ತವ್ ನೋಡವನು. ದಿನ ಕೊಡ್ತಿದ್ಯಪ್ಪ ಇತ್ತೀಚೆಗೆ? ನಾನು ಡಾಕ್ಟರ್ ಅವನಿಗೆ, ನಾನು ರೆಡಿ ಮಾಡ್ತೀನಿ. ಆಯ್ತು, ಅವನಿಗೆ ಹೆಚ್ಚು ಕಡಿಮೆ ಹೋಗ್ಬೇಕು. ಆಮೇಲೆ ಡಾಕ್ಟರ್ಗೆ ಚಳಿ ಜ್ವರ ನಾನೇ ಬಿಡಿಸ್ತೀನಿ. ಕೋರ್ಟಲ್ಲಿ ಇಡಬಾರ್ದಾ? ಅಲ್ಲಪ್ಪಿ ಒಂದೊಂದು ತರ್ಬೇಕು ತಾನೆ. ನೀನು ಇಷ್ಟಿಷ್ಟ ಅಂದ್ರೆ ನಾನು ಯಾವಾಗ ನಾನು ಏನೇನು ತಿಂತೀನಿ ಕುಡಿತೀನಿ ಎಲ್ಲ ಬೇಕಪ್ಪ ಅವನಿಗೆ. ಕೊಡುವಾಗ ಕುಡಿಬಾರ್ದಂತೆ, ಅದು ಮಾತ್ರ ನಿಂಗೆ ಹಂಗೆ ಅಂತ ಯಾವಾಗ ಹಂಗೇನಾ? ಪವರ್ ಮಾತ್ರ ಅಂತಲ್ಲ ಇದಿರ್ಲಿ. ಹುಣ್ಸಣ್ಣೆಲ್ಲಿ ಉಳಿ ತಿಂದು ಮಾಡವಾಗಲೇ ಸ್ಪೂನ್ ಹುಣ್ಸಣ್ಣು ಫ್ರೆಂಡ್ಸ್. ನೆನ್ನೆ ವಿಡಿಯೋದಲ್ಲಿ ತೋರಿಸ್ನಲ್ಲ, ಯಾ ತಿನ್ಕೋಬಿಟ್ಟಾಳೆ ಒಂದ್ಸತಿ. ಒಂದೇ ಸತಿ ಇಲ್ಲ, 4 ದಿನ ತಿಂದೆ ಒಂದೊಂದು. ಸಂಗಟ ನಾವು ಕುಡಿಯೋದು ಎಬಿ ಸುಸ್ತಾಗ್ತಿದೆ ಫ್ರೆಂಡ್ಸ್. ಅದಕ್ಕೆ ಇದು ಅದೇ ORS ಏನಿದು ಅದೇ ORL ಇದನ್ನ ಡೈಲಿ ಒಂದೊಂದು ಕುಡಿದ್ರೆ ನಮಗೆ ಎನರ್ಜಿ ಬರ್ತೈತೆ. ಅದಕ್ಕಿಂತ ಕಿತ್ಲೆನ್ ತಂದಿದ್ರೆ ಬೆಸ್ಟ್ ಆಗೋದು. ಸುಲ್ಕೊಂಡು ನಾವು ತಿನ್ನೋದು ಕಷ್ಟ ಅಂದ್ಬಿಟ್ಟು ಈ ಥರ ಶಾರ್ಟ್ ಸ್ವೀಟ್ ಆಗಿ ಕೊಟ್ಟವ್ರೆ ಶಾರ್ಟ್ ಕಟ್ಟಲ್ಲಿ. 2000 years later. ಓಕೆ ಫ್ರೆಂಡ್ಸ್, ಈಗ ಸಂಜೆ 4:15 ಆಗ್ತಾ ಬಂತು. ಶಿವ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಲ್ಲ, ನಿಧಾನಕ್ಕೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನಾನು 2 ದಿನದಿಂದ ಮಲಗಿದ ಥರನೇ ಇದ್ದೆ. ಕೆಲಸದಿಂದ ಬಂದ ತಕ್ಷಣ ಏನೋ ಒಂದು ಕಾಫಿ ಮಾಡೋದು, ಬಾಗಿಲು ಗುಡಿಸೋದು, ಏನೋ ಒಂದು ಮಾಡ್ತಾಯಿತ್ತು. ಬೆಳಗ್ಗೆನ ಒಂದು ಸ್ವಲ್ಪ ಎತ್ಕೊಂಡು ಓಡಾಡ್ಕೊಂಡು ಸುಮಾರಾಗಿ ಅಡುಗೆ ಮಾಡ್ತಿದ್ದೀನಿ ಅಂದ್ಬಿಟ್ಟು ಬರ್ತಾ ಇಲ್ಲ ಮನೆಗೆ ಅಷ್ಟೇ. ಈಗ ಬತ್ತೈತೆ ಸಿಂಪಲ್ಲಾಗಿ, ಹುಷಾರಾಗಿದೆಯಲ್ಲ ಮಾಡ್ಕೊ ಮನೆ ಕೆಲಸ ಅಂತ ಡೈಲಾಗ್ ಬರ್ತಿದೆ. ಅದಕ್ಕೆ ನಾನು ಎದ್ದೋಳಲ್ಲ. ಗಂಡಪ್ಪ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೀನು? ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಎಲ್ಲಿಂದ ಎಂಡ್ ಮಾಡುವ ಹೇಳು? ಮನೆ ಮುಂದುವರ್ಸ್ಕೊಟ್ಟಿ ನೀರ್ ಕಾಯ್ಸಕ್ ಹಾಕಿದಿ? ಮನೇಲಿ ನಾವ್ ಇಟ್ಟಿರೋ ಸಾಮಾನು ಸಿಕ್ಲಿಲ್ಲ ಸಡನ್ ಆಗಿ, ಮತ್ತೆ ಅದ್ಲು ಬದ್ಲು ಆಗಿತ್ತಂದ್ರೇನೆ ತಲೆ ಕೆಟ್ಟೋಗ್ತಿದೆ. ಅಂತದ್ರಲ್ಲಿ 2 ದಿನ ಅಡ್ಗೆ ಮನೆ ಕಡೆ ತಲೆ ಹಾಕ್ಲಿಲ್ಲ ಅನ್ಬಿಟ್ಟು ಫುಲ್ ಅಡ್ಗೆ ಮನೆನೇ ಚೇಂಜ್ ಮಾಡ್ಬಿಟ್ಟಿದೆ ಶಿವ. ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇಟ್ಟೈತೋ ಹುಡುಕಿ ಜೋಡಿಸ್ತಾ ಇದ್ದೀನಿ. ನನಗೆ ಎಲ್ಲೆಲ್ಲಿ ಐಟಮ್ ಏನೇನಿತ್ತೋ ಅಲ್ಲಲ್ಲೇ ಇರಬೇಕು, ಆವಾಗಲೇ ಸಮಾಧಾನ. ನನಗೆ ಈಸಿಯಾಗಿ ಸಿಕ್ಬೇಕು ಏನಾದರೂ ಕೆಲಸ ಮಾಡಬೇಕಾದ್ರೆ. ಹುಡುಕಿ ತಡ್ಕಿ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಇಷ್ಟು ಪುಟಾಣಿ ಅಡುಗೆ ಮನೇಲಿ ನಾನೇ ಹೆಂಗೋ ಹೊಂದಿಸ್ಕೊಂಡು ಸಂಸಾರ ಮಾಡ್ತಾ ಇದ್ದೀನಿ ಜೋಡಿಸ್ಕೊಂಡು. ಅದನ್ನು ಅದ್ಲು ಬದಲು ಮಾಡಿತ್ತು. ಮೊದಲು ಮಾಡಿದ ಕೆಲಸನೇ ಯಾವ್ಯಾವ ಬಾಕ್ಸ್ಗಳು, ತಟ್ಟೆಗಳು, ಸ್ಪೂನ್ಗಳು ಎಲ್ಲ ಅದ್ಲು ಬದಲು ಮಾಡಿತ್ತು. ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಸ್ಟವ್ ಆಗ್ಲೇ ನೆನ್ಸಕ್ಕೆ ಹಾಕಿದ್ದೆ. 2 ದಿನ ಗಂಜಿ ಉಕ್ಸಿ ಸೋರಿಸಿ ಮಾಡಿರೋದು ಈ ಗತಿನ. ಗಂಜಿ ಅದು ಹೆಂಗೆ ಉಕ್ಕಿಸ್ತೈತೋ ನನಗೆ ಗೊತ್ತಾಗಲ್ಲ. ಅನ್ನಕ್ಕೆ ಇಟ್ಬಿಟ್ಟು ನಾನು ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಹಾಲಲ್ಲಿ ಕೂತಿದ್ರು ಇಷ್ಟೇ ನಿಮಿಷಕ್ಕೆ ಅನ್ನ ಉಕ್ತಾ ಇದೆ ಅಂದ್ಬಿಟ್ಟು ಓಡೋಗ್ಬಿಟ್ಟು ಆಫ್ ಮಾಡ್ತೀನಿ ನಾನು. ಅಂಥದ್ರಲ್ಲಿ ಶಿವ ಗಂಟೆಗಟ್ಟಲೆ ಅನ್ನ ಬೇಕಿಟ್ಬಿಟ್ಟು ಮೊಬೈಲಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅನ್ನ ಉಕ್ದಿರ ಇರ್ತೈತಾ? ಅದಕ್ಕೆ ಈ ಪರಿಸ್ಥಿತಿ ಆಗಿರೋದು. ಬೆಳಗ್ಗೆಯಿಂದ ಈ ಸ್ಟವ್ನ ನೋಡ್ಕೊಂಡು ಕ್ಲೀನ್ ಮಾಡೋಕೆ ಎನರ್ಜಿ ಇಲ್ದಿರ ಸುಮ್ಮನೆ ನೋಡ್ಕೊಂಡು ಇರೋಕ್ಕಾಗ್ದಿರ ಓಡಾಡ್ಕೊಂಡು ಸಾಕಾಗ್ಬಿಟ್ಟಿತ್ತು. ಫೈನಲಿ ಹಿಂಗೆ ಬಿಟ್ಟರೆ ಹುಚ್ಚಿ ಆಗ್ಬಿಡ್ತೀನಿ ನಾನು, ಇದನ್ನ ನೋಡಿ ಅಂತ ಅಂದ್ಬಿಟ್ಟು ಕ್ಲೀನಿಂಗ್ಗೆ ಸ್ಟಾರ್ಟ್ ಮಾಡ್ಕೊಂಡೆ. ಸಿಲ್ವರ್ ನಾರ್ ಇದ್ರೆ ಸಾಕು ಫ್ರೆಂಡ್ಸ್, ಎಂಥ ಕಲೆಗಳಾದ್ರೂ ಸ್ಟವಲ್ಲಿ ನೀಟಾಗಿ ಕ್ಲೀನ್ ಆಗ್ಬಿಡ್ತಿದೆ. ಗ್ಲಾಸ್ ಇದ್ರೆ ಗ್ಲಾಸ್ನೆಲ್ಲ ಸಿಲ್ವರ್ನೆಲ್ಲ ರುಜ್ಜಕ್ಕೆ ಹೋಗ್ಬಾರ್ದು. ಅಲ್ಲಿ ಸೋಪುಡಿ ನೀರು ಚಿಮ್ಸ್ಬಿಟ್ರೆ ಸಾಕು, ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ನೀಟಾಗಿ ಬಂದ್ಬಿಡ್ತಿದೆ. ಸ್ಟೀಲ್ ಥರ ಇರ್ತೈತಲ್ಲ ಬರ್ನರ್ ಹತ್ರ, ಅಲ್ಲೇನೇ ಸ್ವಲ್ಪ ಜಾಸ್ತಿ ಗಂಜಿ ಎಲ್ಲ ಸುರಿದು ಅದರಲ್ಲಿ ಅನ್ನ ಮಾಡಿ ಕಪ್ಪು ಕಲೆ ಆಗ್ಬಿಟ್ಟಿತ್ತು. ಅದನ್ನು ಉಜ್ಜೆ ತೊಳೆಯೋಷ್ಟರಲ್ಲಿ ಸಾಕಾಗ್ಬಿಡ್ತು. 5-6 ವರ್ಷದಿಂದ ಈ ಸ್ಟವ್ನ ನಾನು ಇನ್ನೂ ಹೊಸ ಸ್ಟವ್ ಥರ ನೋಡ್ಕೋತಾ ಇದ್ದೀನಿ. ಇಲ್ಲಿ ಫ್ರೆಂಡ್ಸ್ 5 ಗಂಟೆಗೆ ಫುಲ್ಲು ಮಳೆ ಸ್ಟಾರ್ಟು. ನಾನು ರಂಗೋಲಿ ಹಾಕ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಮನೆ ಹೆಂಗೋ ಅಪ್ಪಿ ಕರೆಂಟ್ ಹೋಗ್ಬಿಟ್ಟದು, ಪಟ ಒರೆಸ್ಕೊಬಿಡಿ ಹೇಳ್ತೀನಿ. ಅವನೆಲ್ಲ ಹೋಗ್ತಾನಪ್ಪಿ, ಅವನಿಗೂ ಇದೊಂದೇ ಮನೆ ಇರೋದು ಟಾಮಗನು. ಫ್ರೆಂಡ್ಸ್ ಅಂಜೂರ ಅವತ್ತಂದ್ವಲ್ಲ ಶಿವ ತಿಂದಿಲ್ಲ, ತಿನ್ನುವ ಬನ್ನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಹಿಂಗಿರ್ತೈತೆ ಅಂಜೂರ. ನಾನು ಫಸ್ಟ್ ಟೈಮ್ ತರಿಸಿರೋದು. ಎಲ್ಲ ಹೋಗಿದೆ ಮಳೆಲಿ. ಮನೆ ಬಾಗ್ಲೆಲ್ಲ ಗಲೀಜ್ ಮಾಡ್ತಾನೆ. ನಿನ್ನ ಫೈಟ್ ಸ್ಟಾರ್ಟ್. ಹೋಗ್ರ ರೂಮ್ ಹೋಗ್ರಿ, ಒಂದ್ ಸ್ವಲ್ಪ ಮನೆ ಒರೆಸೋವರೆಗೂ ಟಾಮು ಕರ್ಕೊಂಡೋಗ ಅವನ್ನ. ಜೇನುತುಪ್ಪದ ರ್ಯಾಡ್ ತಿನ್ನೋ ಫೀಲ್ ಐತೆ ಫ್ರೆಂಡ್ಸ್ ನಂಗೆ. ಅಂಜೂರ ಚೆನ್ನಾಗೈತೆ. ಇವೆಲ್ಲ ತಿನ್ಬೇಕು ಫ್ರೆಂಡ್ಸ್, ಅವಾಗೇ ನಾವು ಸ್ಟ್ರಾಂಗ್ ಆಗಿರೋದು. ಹಿಂಗೆ ಹೇಳ್ಕೊಂಡೆ ವೀಕ್ ಆದೆ ನಾನು. ದೇವರೇ ಕಾಪಾಡಬೇಕು. ಮನೆ ಒರೆಸೋವರೆಗೂ ನಡೀರ್ಲ. ಯಾಕ್ಲ ಹಿಂಗೆ ಹಿಂಸೆ ಕೊಟ್ಟಿರಿ? ಎಂತ ಸೀನ್, ಆಚೆ ಮಳೆ ಒಳಗೆ ಮನೆ ಒರೆಸ್ತಾರೆ. ಶಿವ ಮನೆ ಒರೆಸಬೇಕಾದ್ರೆ ನನಗನ್ನಿಸ್ತು ಮನೆ ಒರೆಸೋದು ಇಷ್ಟು ಈಸಿನಾ? ನಾನು ಒರೆಸ್ಬೇಕಾದ್ರೆ ಮನೆಲ್ಲ ಉಂಟಾಡ್ಕೊಂಡು ಒರೆಸ್ತಾ ಇರ್ತೀನಿ ಅಂತ ಅನ್ನಿಸ್ತು.
ಶಿವ ಒರೆಸಿದ್ರೆ ಹಾಲು ಎಷ್ಟೈತೆ ನೆಲ ಎಷ್ಟು ಕಾಣಿಸ್ತೈತೆ ಅಷ್ಟು ಮಾತ್ರ ಒರೆಸ್ತೈತೆ. ನಾವ್ ಹಂಗಲ್ವಲ್ಲ ಹೆಣ್ಮಕ್ಳು, ಸಂದಿಗೊಂದೆಲ್ಲ ಕ್ಲೀನ್ ಆಗ್ಬೇಕು ನಮ್ಗೆ. ಸಂದಿಲಿರೋ ಕಸ ನಮ್ಗೆ ಕಾಣಿಸ್ತೈತೆ, ಅಷ್ಟು ಶಾರ್ಪ್ ಆಗಿ ಕ್ಲೀನ್ ಮಾಡ್ಕೋತೀವಿ. ಇಂಥ ಟೈಮಲ್ಲೇ ಸುಮ್ನೆ ಇರಕ್ಕಾಗಲ್ಲ, ನೋಡ್ಕೊಂಡು ಕೆಲಸ ಮಾಡಕ್ ಹೋಗಲ್ಲ ಎದ್ದು. ಫುಲ್ಲು ಮಳೆ ಹಿಡ್ಕೊಬಿಡ್ತು ಫ್ರೆಂಡ್ಸ್. ಈಗ ಟೈಮ್ ಬಂದು 7:30 ಆಗ್ತಾ ಬಂತು. ಈಗ ಶಿವ ರೆಡಿ ಆಗೈತೆ. ಮಳೆಲೆ ನೀರ್ ಕಾಯ್ಸಕ್ ನಾವು ಒದ್ದಾಡ್ತೀವಿ, ನಾಯಿ ಪಡ್ಪಟ್ಟು ಇವತ್ತು. ಸೊ ಅದೆಲ್ಲ ನೆನೆಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್. ಸ್ನಾನ ಮಾಡಿದ ತಕ್ಷಣ ಫುಲ್ ಚಳಿ ಜ್ವರ ಸ್ಟಾರ್ಟ್ ಆಗ್ಬಿಡ್ತು. ನನ್ನ ಗಂಡನೇ ಹೋಗ್ಬಿಟ್ಟು ಬರಲಿ, ನನ್ನ ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಬರ್ತೈತೆ ಅಂತ ಅನ್ಕೊಂಡಿದೀನಿ. ಏನಿದು ಅವನೇನೋ ನಿನ್ನ ಹತ್ರ ಆಶೀರ್ವಾದ ತಗೋತವನಷ್ಟೇ. ಊಟದ ಆಶೀರ್ವಾದ. ಊಟಕ್ಕೋಸ್ಕರ ಆಶೀರ್ವಾದ ಅಂತೆ. ಕೊಡಪ್ಪ ಫ್ರೆಂಡ್ಸ್. ಇಲ್ಲಿ ರುದ್ರಾಕ್ಷಿ ಹಾಕ್ಕೊಡಲ್ಲ ನೀನು? ನಾನು ಹಾಕ್ಕೊಳ್ಳ? ಕೊಡು, ನಾನು ಹಾಕ್ಕೋತೀನಿ, ನಂಗೆ ಇಷ್ಟ. ಹಾಕ್ಕೋಬೋದು ಫ್ರೆಂಡ್ಸ್. ಪಂಚಮುಖಿ ಅದು ಹೆಂಗೆ ಹಾಕೋದಂತ ನನಗೂ ಗೊತ್ತಿಲ್ಲ. ಇಲ್ಲಿ ದಾರಕ್ಕೆ ಸುತ್ತೋದೇನೋ, ಟೈಟಾಗಿ ಗಂಟು ಹಾಕೋದೇನೋ, ಇಲ್ಲಿ ಮಧ್ಯಕ್ಕೆ ಹೋಲ್ತಾರೆ. ರುದ್ರಾಕ್ಷಿ ಒಳಗೆ ತೂತಿರ್ತಿದ್ದೇನಪ್ಪಿ? ರುದ್ರಾಕ್ಷಿ ಒಳಗಡೆ ಮಧ್ಯದಲ್ಲಿ ಹೋಲ್ ಇರ್ತೈತಾ ಫ್ರೆಂಡ್ಸ್? ಆಯ್ತಾ? ಅದು ಹಾಕ್ಕೋಬೋದಂತೆ ಫ್ರೆಂಡ್ಸ್. ಪಂಚಮುಖಿ ರುದ್ರಾಕ್ಷಿ ನಾನ್ ವೆಜ್ ತಿನ್ನೋರು ಸಹ ಹಾಕ್ಕೋಬೋದು ಅಂತ ಒಂದು ಕಡೆ ಶಾಸ್ತ್ರ ಐತೆ. ನಂಗೆ ಇಷ್ಟ ರುದ್ರಾಕ್ಷಿ ಹಾಕ್ಕೊಳಕ್ಕೆ. ಅದು ಪಾಸಿಟಿವ್ ಫೀಲ್ ಇರ್ತೈತೆ. ಕರಂಗಾಲಿ ಮಾಲ ಥರನೇ ರುದ್ರಾಕ್ಷಿನೂ ಫ್ರೆಂಡ್ಸ್. ಆ ಥರ ಮೊದಲು ದೀಪ ಹಚ್ಬಿಟ್ಟು ಕೊಡಿ, ಹೋಗ್ಲಿ ನಾನು ಪೋಣಿಸ್ಕೋತೀನಿ. ಇಲ್ಲಿ ಫ್ರೆಂಡ್ಸ್ ತಿರುವಣ್ಣಮಲೆ ಇಲ್ಲಿ ತಗೊಬಂದ್ವಲ್ಲ, ಇಲ್ಲಿ ಕೊಟ್ರಲ್ಲ ಅದು. ನೋಡೋಣ ಮಧ್ಯ ಓಲ್ ಐತಾ? ಶಿವ ಐತೆ ಅಂತಿದೆ. ಹ್ಞೂ ಫ್ರೆಂಡ್ಸ್ ಐತೆ. ನಾನು ಇದನ್ನು ಈ ಕಡೆ ಹೌದು ಓಲ್ ಐತೆ. ನಿಜ ಹೇಳ್ಬೇಕಂದ್ರೆ ರುದ್ರಾಕ್ಷಿನ ನಾನು ನೋಡಿದ್ದೆ ಇದೆ ಫಸ್ಟ್ ಫ್ರೆಂಡ್ಸ್, ತಿರುವಣ್ಣಮಲೆಯಲ್ಲಿ ಈಸ್ಕೊಬಂದ. ಹಂಗಾಗಿ ನನಗೆ ಓಲ್ ಇರೋದು ಗೊತ್ತಿರಲಿಲ್ಲ. ಹಂಗೆ ದಾರ ಪೋಣಿಸ್ತಾ ಇದ್ದೀನಿ, ಅದು ಹೋಗ್ತಾ ಇಲ್ಲ. ಆಮೇಲೆ ಸೂಜಿ ಎತ್ಕೊಂಡು ದಾರನ ತೊಳ್ತಾ ಇದ್ದೀನಿ, ಹೋಗ್ತಾ ಇಲ್ಲ. ಯಾಕಂದ್ರೆ ಒಂದು ಕಡೆ ಓಲು ಸಣ್ಣ ಇರ್ತದೆ, ಒಂದು ಕಡೆ ದೊಡ್ಡ ಇರ್ತದೆ. ಅದಕ್ಕೆ ಮಧ್ಯಕ್ಕೆ ದಾರನೇ ಹಾಕೊಂಡು ಪೋಣಿಸ್ಕೊಂಡೆ. ಇಲ್ಲಿ ಫ್ರೆಂಡ್ಸ್ ಓಕೆ, ಗಂಧ ಕಡೆ ತೋರಿಸ್ತೀಯಾ? ನಂಗೆ ಇಷ್ಟ ಕರಂಗಾಲಿ ಮಾಲ, ರುದ್ರಾಕ್ಷಿ ಎಲ್ಲ ಹಾಕೊಳ್ಳೋಕ್ಕೆ. ಏನೋ ಒಂದು ಪಾಸಿಟಿವ್ ವೈಬು. ಆದರೂ ಒಂದ್ಸಲ ಸರ್ಚ್ ಮಾಡ್ಬಾ. ಹೆಣ್ಮಕ್ಳು ಹಾಕ್ಕೋಬೋದಾ? ಹಾಕ್ಕೊಂಡವ್ರೆ, ನೋಡಿದ್ದೀನಿ ಸುಮಾರು ಜನ. ಆದರೂ ಒಂದ್ಸಲ ಸರ್ಚ್ ಮಾಡ್ತೀನಿ. ಪಂಚಮುಖಿ ರುದ್ರಾಕ್ಷಿ. ಹೌದು ಪಂಚಮುಖಿ ರುದ್ರಾಕ್ಷಿಯನ್ನು ಹೆಣ್ಮಕ್ಕಳು, ಮಹಿಳೆಯರು ಹಾಕಿಕೊಳ್ಳಬಹುದು. ಧಾರ್ಮಿಕ ನಂಬಿಕೆಯ ಪ್ರಕಾರ ಇದನ್ನು ಎಲ್ಲರೂ ಧರಿಸಬಹುದು. ಕುತ್ತಿಗೆಯಲ್ಲಿ ಮಾಲೆಯಾಗಿ ಅಥವಾ ಕೈಯಲ್ಲಿ ಧರಿಸುವುದು ಸಾಮಾನ್ಯ. ಓಕೆ, ಮಾಂಗಲ್ಯಂ ತಂತು ನಾನೇನೋ ರುದ್ರಾಕ್ಷಿ ಮಯ ಅಂದನ್ ಬರ್ದ. ಓಕೆ, ಒಂದಷ್ಟು ದಿನ ಬೆಳ್ಳಿ ಚೈನ್ ತಗೊಂಡ್ರೆ ಒಳ್ಳೇದು ಫ್ರೆಂಡ್ಸ್. ಬೆಳ್ಳಿ ಚೈನ್ ಹಾಕೊಂಡ್ರೆ ಶಾಂತಿಯಾಗಿರ್ತೀವಿ ಅಂದ್ಬಿಟ್ಟು ಹಾಕ್ಕೊಂಡೆ. ಅದು ಯಾವ ಮೂಲೆಯಲ್ಲಿ ಐತೋ ಗೊತ್ತಿಲ್ಲ. ಕರಂಗಾಲಿ ಮಾಲ ಹಾಕೋತೀನಿ ಫ್ರೆಂಡ್ಸ್ ಪೂಜೆ ದಿನಗಳಲ್ಲಿ. ರುದ್ರಾಕ್ಷಿ ಇರಲಿ ಪರ್ಮನೆಂಟಾಗಿ, ಒಳ್ಳೇದಾಗ್ತೈತೆ. ಸಾಕು ಇಷ್ಟು. ನಂಗೆ ಇಷ್ಟ, ಚೆನ್ನಾಗಿರ್ತಿದೆ, ಚೆನ್ನಾಗೈತೆ. ಹೋಗ್ಬಿಟ್ಟು ಬನ್ನಿ, ಒಳ್ಳೇದಾಗಲಿ. ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ. ನಾನು ಬರ್ತಿದ್ದೋ ಹೆವಿ ಚಳಿ ಫ್ರೆಂಡ್ಸ್, ಹೊರಗಡೆ ಹೋದ್ರೆ ಅಷ್ಟಕ್ಕೆ. ಚೆನ್ನಾಗೈತಲ್ಲ ಫ್ರೆಂಡ್ಸ್? ಸೂಪರ್ ಆಗೈತೆ ಒಟ್ನಲ್ಲಿ. ಇದೊಂಥರ ಎಲ್ಲಿ ಕಿತ್ಕೊ ಬಂದಿದ್ದಪ್ಪಿ ಸುಂಡೆಕಾಯಿ? ರುಚಿ ಜಾಸ್ತಿ ಐತೆ. ಕನಕಪುರ ರುಚಿ. ಕನಕಪುರದಂದ್ರೆ ಟೇಸ್ಟ್ ಜಾಸ್ತಿ ಅಂತ ಅರ್ಥ ನನಗನ್ನ ಪ್ರಕಾರ. ಸಕ್ಕ ಟೇಸ್ಟಿ ಐತೆ ಫ್ರೆಂಡ್ಸ್ ಈ ಸಾರು. ಅವನಿಗಿಷ್ಟ ಆಗ್ತಾ ಇಲ್ಲ ಮ್ಯಾಟು. ಮಳೆ ನಿಲ್ಲಲಿ ಇರ್ಲ, ಒಗ್ದು ಕೊಡ್ತೀನಿ ನೀಟಾಗಿ. ಬಿಸಾಕ್ತಾರಪ್ಪಿ ಮ್ಯಾಟ್ನ. ಅಡ್ಜಸ್ಟ್ ಮಾಡ್ಕೋ, ಬಿಸಿಲು ಬಂದ್ಮೇಲೆ ಹೋಗ್ಕೊಡ್ತೀನಿ ನಿಂಗೋಸ್ಕರನೇ. ಅದು ಹೊಸ ಬಿಟ್ಟು ಇಷ್ಟ ಆಗಲ್ಲ ಅವನಿಗೆ, ಇಷ್ಟ ಆಗಲ್ಲ. ಇಲ್ಲಿ ಫ್ರೆಂಡ್ಸ್ ಇಷ್ಟೆಲ್ಲ ತೆಗೆದು ಒದ್ರೆ ಹುಡುಕಿ ಕೊಟ್ಟಿದ್ದೀನಿ. ತಿಕ್ಲಾಡ್ದಂಗೆ ಆಡ್ತಾವನೆ. ಎಲ್ಲರೂ ತಿನ್ಬಿಟ್ಟು ಮಲಗಿದಾಯ್ತು. ಈಗ ನಾನು ಎದ್ದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕ್ಯಾರೆಟ್ ಆಯಿಲು ಖಾಲಿ ಆಗ್ತಾ ಬಂದ್ಬಿಡ್ತೀನಿ. ಸ್ವಲ್ಪ ಇದೆ, ಇದನ್ನ ನಾನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡ್ಕೊತೀನಿ ತಲೆಗೆ ಫ್ರೆಂಡ್ಸ್. ಕ್ಯಾರೆಟ್ ಬೀಟ್ರೋಟ್ ಆಯಿಲು ನಾನು ನೈಟ್ ಟೈಮು ಫೇಸ್ಗೆ ಯೂಸ್ ಮಾಡ್ತೀನಲ್ಲ ಫ್ರೆಂಡ್ಸ್. ಅದು ನಾನು ಹೋಮ್ ಮೇಡೇ ಮಾಡ್ಕೊಂಡಿರೋದು. ತುಂಬ ಜನ ಹೊಸ ಫ್ರೆಂಡ್ಸ್ಗೆ ಹೆಂಗೆ ಮಾಡ್ಕೋತೀನಿ ಏನೋ ಕ್ಯೂರಿಯಾಸಿಟಿ ಇತ್ತಲ್ಲ ಫ್ರೆಂಡ್ಸ್, ಕಮೆಂಟ್ ಮಾಡಿ ಆಮೇಲೆ ನೀವೇ ಸುಮ್ಮನೆ ಆಗ್ಬಿಟ್ರಿ. ಇದು ಖಾಲಿ ಆದ್ಮೇಲೆ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಕ್ಯಾರೆಟ್ ಆಯಿಲ್, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕೆಲವೊಂದು ಮಿಸ್ ಆಗಿದಾವೆ, ಇರೋದ್ರಲ್ಲಿ ಮಾಡ್ತೀನಿ ಫ್ರೆಂಡ್ಸ್. ನಾನೊಂದು 2 ತಿಂಗಳಕ್ಕಾಗಷ್ಟು ಕ್ಯಾರೆಟ್ ಆಯಿಲ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಅದಕ್ಕೆ 1/4 ಭಾಗ ಕ್ಯಾರೆಟ್, 1/4 ಭಾಗ ಬೀಟ್ರೋಟ್ ಸಿಪ್ಪೆ ತಕ್ಕೊಂಡಿರೋದು, ಇವೆರಡನ್ನೂ ತುರ್ಕೋತಾ ಇದ್ದೀನಿ. ಅಗಸೆ ಬೀಜ ಬೇಕು, ಮತ್ತೆ ಆರೆಂಜ್ ಸಿಪ್ಪೆ, ಮತ್ತೆ ಒಂದು ಬಾದಾಮಿ ಇದ್ರೂ ಆಗ್ತೈತೆ. ಆದ್ರೆ ನನ್ನ ಹತ್ರ ಇರೋದು ಇವಾಗ ಸದ್ಯಕ್ಕೆ ಕ್ಯಾರೆಟು, ಬೀಟ್ರೋಟು ಮತ್ತೆ ಅಗಸೆ ಬೀಜ ಇಷ್ಟೇನೆ. ಅದಕ್ಕೆ ಇವಿಷ್ಟಲ್ಲೇ ಮಾಡ್ಕೊತಾ ಇದ್ದೀನಿ. ಇವಿಷ್ಟಿದ್ರು ಸಾಕು ಫ್ರೆಂಡ್ಸ್. ಇವನ್ನೆಲ್ಲ ರೆಡಿ ಮಾಡ್ಕೊಂಡು ನಮ್ದು ಎಕ್ಸ್ಪೆರಿಮೆಂಟ್ ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೋಸ್ಕರ ಅದನ್ನ ಇಟ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ಕೊಕೊನಟ್ ಆಯಿಲ್ ಅಂದ್ರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಅಗಸೆ ಬೀಜ 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಈ ಎಣ್ಣೆ ಬಿಸಿ ಆಗೋಕೆ ಮುಂಚೆನೇ ಐಟಮ್ ಎಲ್ಲ ಹಾಕೊಬಿಡ್ಬೇಕು. ಸ್ವಲ್ಪ ಆ ಕಡೆ ಓಡಾಡ್ಕೊಂಡು ತಡ ಆಗ್ಬಿಡ್ತು ಅಷ್ಟೇ. ಆಮೇಲೆ ಕ್ಯಾರೆಟ್ ಬೀಟ್ರೋಟ್ ತುರ್ದಿರೋದು ಹಾಕೊಂಡು
ಲೋ ಫ್ಲೇಮಲ್ಲೇ ಬೇಯಿಸ್ಕೊತಾ ಇರಬೇಕು ಫ್ರೆಂಡ್ಸ್. ಇದು ಹೆಂಗಂದ್ರೆ ಇದು ಎಣ್ಣೆಲ್ಲ ಹೀರ್ಕೊಬಿಟ್ಟು ಎಣ್ಣೆಲ್ಲ ಬಿಡಬೇಕು ಫುಲ್ ಕಲರ್ಫುಲ್ಲಾಗಿ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಈ ಥರ ಎಣ್ಣೆ ಬಿಟ್ಟ ಮೇಲೆ ಆಮೇಲೆ ಸೋಸ್ ಇಟ್ಕೊತಾ ಇದ್ದೀನಿ. ಇದನ್ನು ಬೆಳಗ್ಗೆವರೆಗೂ ಸೋಸ್ ಬಿಟ್ಟರೆ ಫುಲ್ಲು ಎಣ್ಣೆ ಎಲ್ಲ ಸೈಡ್ಗೆ ಇಳ್ಕೊತೈತೆ, ಈ ಥರ ಕಲರ್ ಆಗ್ತೈತೆ. ಇಷ್ಟೇನಾ? ಇದೆಷ್ಟು ದಿನ ಬರ್ತೈತೆ ಅನ್ಕೋತೀರಾ ಫ್ರೆಂಡ್ಸ್? ಇದೇನೇ ಕಮ್ಮಿ ಅಂದ್ರೆ 2 ತಿಂಗಳು ಬರ್ತೈತೆ ಪಕ್ಕ. ಇನ್ನು ಅದೆಲ್ಲ ಹಿಂಡ್ಕೋಬೇಕು, ಬಿಸಿ ಅಂದ್ಬಿಟ್ಟಿಟ್ಟಿದ್ದೀನಿ. ಅದು ಹಿಂಡ್ಕೊಂಡು ಇಲ್ಲಿ ಗಂಟ ಬರ್ತಿದೆ, ಇನ್ನು ಸ್ವಲ್ಪ ಮೇಲಕ್ಕೆ 3 ತಿಂಗಳು ಪಕ್ಕ ಬರ್ತಿದೆ. ಜಾಸ್ತಿ ಮಾಡಿಟ್ಕೊಳ್ಳೋದ್ಕಿಂತ ಈ ಥರ 2 ತಿಂಗಳಿಗೆ 1 ತಿಂಗಳಿಗೆ ಮಾಡಿಟ್ಕೊಳ್ಳೋದು ಬೆಸ್ಟು. ಮುಖ ಆಲ್ರೆಡಿ ತೊಳೆದಿರೋದ್ರಿಂದ ಹಚ್ಕೊಳ್ವಾ. ಇದು ನನ್ನ ಫೇವ್ರೇಟ್ ಆಯಿಲ್ ಫ್ರೆಂಡ್ಸ್, ಸ್ಕಿನ್ ಬ್ರೈಟ್ನಿಂಗ್ಗೆ. ಇದನ್ನು ಹಚ್ಕೊಂಡು ನೈಟೆಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಮುಖ ತೊಳೆಯೋದು. ಮತ್ತು ಇದು ಹಚ್ಕೊಳ್ಳೋದು ಬೆನಿಫಿಟ್ ಏನಂದರೆ ಫ್ರೆಂಡ್ಸ್, ಸ್ಕಿನ್ ಸಖತ್ತು ಗ್ಲೋ ಬರ್ತೈತೆ ಮತ್ತು ಚೆನ್ನಾಗಿ ನಿದ್ದೆ ಬರ್ತೈತೆ. ಅದೊಂದು ಅಬ್ಸರ್ವ್ ಮಾಡಿದ್ದೀನಿ ನಾನು. ಕೈಗೆ ಕಾಲಿಗೆಲ್ಲ ಹಚ್ಕೋಬೋದು, ಆದರೆ ಬೆಡ್ಶೀಟ್ ಗಲೀಜಾಗಿ ಹೋಗ್ತಿದೆ. ನೈಟ್ ಟೈಮ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಏನಾರು ಬಳಸ್ತೀವಲ್ಲ ಅದರ ಜಾಗಕ್ಕೆ ಇದನ್ನು ಸ್ಕಿಪ್ ಮಾಡೋದಷ್ಟೇ. ಎಲ್ಲ ಸ್ಕಿನ್ವರೆಗೂ ಸೆಟ್ ಆಗ್ತೈತೆ ಫ್ರೆಂಡ್ಸ್, ಆದರೆ ಎಲ್ರಿಗೂ ಸೆಟ್ ಆಗ್ತೈತೆ ಗೊತ್ತಿಲ್ಲ. ನಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನನಗೆ ಸೂಪರ್ ಡೂಪರಾಗಿ ಸೆಟ್ ಆಗ್ತೈತೆ. ಸುಮ್ಮನೆ ಹಚ್ಕೊಳ್ಳೋದಲ್ಲ ಫ್ರೆಂಡ್ಸ್, ಚೆನ್ನಾಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು ಸಾಫ್ಟಾಗಿ, ಒಂದು 5 ನಿಮಿಷ ಈ ಥರ ಎಲ್ಲ. ಆವಾಗ ಸ್ಕಿನ್ ಒಳಗೆ ಹೋಗಿ ಸ್ಕಿನ್ ಎಲ್ಲ ಗ್ಲೋ ಆಗ್ತೈತೆ. ಇಷ್ಟೇ ನೀವು ಫ್ರೆಂಡ್ಸ್, ನನ್ನ ಫೇವ್ರೆಟ್ಟು ಕ್ಯಾರೆಟ್ ಆಯಿಲು, ಬೀಟ್ರೂಟ್ ಆಯಿಲು ಅಂತ ಅವಾಗವಾಗ ಜಪ ಮಾಡ್ತಿರ್ತೀನಲ್ಲ, ಇಷ್ಟೇ. ಸೋ ಸಿಂಪಲ್ ಅಷ್ಟೇ. ಓಕೆ ಫ್ರೆಂಡ್ಸ್, ಅವ್ರು 3 ಮಲಗ್ಬಿಟ್ಟವ್ರೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನಾಳೆ ಸಿಗ್ತೀನಿ. ಬೈ ಬೈ, ಗುಡ್ ನೈಟ್ ಫ್ರೆಂಡ್ಸ್.